ಹೆಬ್ಬಾಳ್ಕರ್ಗೆ ನೋವಾಗಿದ್ರೆ ನ್ಯಾಯ ಕೇಳೋದ್ರಲ್ಲಿ ತಪ್ಪಿಲ್ಲ. ಅವಾಚ್ಯ ಶಬ್ದ ಬಳಸಿದ್ದು ಖಚಿತವಾದ್ರೆ ನ್ಯಾಯ ಕೇಳಲಿ ಅಂತ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ಯಾವುದೇ ಕಮೆಂಟ್ ಮಾಡೋದಿಲ್ಲ, ಎಲ್ಲರೂ ಬಿಚ್ಚಿಡ್ತೀನಿ ಅಂತಾರೆ, ಯಾವುದೂ ನಡೆಯೋದಿಲ್ಲ. ಜನರು ಈ ಆಣೆ ಪ್ರಮಾಣ ರಾಜಕೀಯವನ್ನ ನಂಬೋದಿಲ್ಲ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ಮೈಸೂರಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಅವರ ಮನಸ್ಸಿಗೆ ಘಾಸಿಯಾಗಿದ್ದರೆ, ಅವರಿಗೆ ಆ ರೀತಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಹೇಳಿ ಖಚಿತವಾಗಿ ಅನಿಸಿದರೆ ಅವರು ನ್ಯಾಯವನ್ನು ಕೇಳೋದ್ರಲ್ಲಿ ಅಥವಾ ಯಾರನ್ನೋ ಭೇಟಿ ಆಗೋದ್ರಲ್ಲಿ ನಾನು ತಪ್ಪಿದೆ ಅಂತ ಹೇಳಲ್ಲ. ಆದರೆ ಅವರು ಕೂಡ ಸದನದ ಒಬ್ಬ ಸದಸ್ಯರಾಗಿ ಸದನದ ವ್ಯಾಪ್ತಿನಲ್ಲಿ ನಡೆಯುವಂತಹ ಏನೇ ಘಟನೆಗಳ ವಿಚಾರದಲ್ಲಿ ನ್ಯಾಯವನ್ನು ಕೇಳಬೇಕಾದ ಸ್ಪೀಕರು ಅನ್ನೋದನ್ನು ಎಲ್ಲರೂ ಅರಿತುಕೊಂಡ್ರೆ ಒಳ್ಳೆಯದು. ನಾನು ಈ ಆಣೆ ಪ್ರಮಾಣದ ಬಗ್ಗೆ, ಈ ರಾಜಕಾರಣಿಗಳ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೋಗಲ್ಲ. ಯಾಕೆ ಅಂತೇಳಿ ಹೇಳಿದರೆ, ಈ ಥರ ಪ್ರಮಾಣ ಮಾಡೋದು, ಆ ನಂತರ ಬಿಚ್ಚಿಡ್ತೀನಿ ಅನ್ನೋದು ಯಾವನು ಬಿಚ್ಚಿಡಲ್ಲ, ಏನಿಲ್ಲ, ನಿಂದು ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ. ಈ ರಾಜಕಾರಣಿಗಳ ಜನ ನೋಡ್ಬಿಟ್ಟಿದ್ದಾರೆ. ನಾನು ಇಂಥ ವಿಚಾರಗಳ ಬಗ್ಗೆ ಕಾಮೆಂಟ್ ಮಾಡೋಕ್ಕೋಗಲ್ಲ. ಇವತ್ತು ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ಯಾರ್ಯಾರ ಯೋಗ್ಯತೆ ಏನು ಅಂತೇಳಿ. ಇನ್ನು ಸಿಐಡಿ ತನಿಖೆಗೆ ಸಿಟಿ ರವಿ ಕೇಸನ್ನ ಕೊಟ್ಟಿರೋದಕ್ಕೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕೀಯ ಮಾಡ್ತಾ ಇದೆ, ಸಿಟಿ ರವಿಯನ್ನ ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರ ಇದು. ರಾಜ್ಯ ಸರ್ಕಾರದಿಂದ ಒಂದು ಕೆಟ್ಟ ಮೇಲ್ಪಂಕ್ತಿಗೆ ನಾಂದಿ ಇದು. ಮುಂದೆ ಕೆಟ್ಟ ರಾಜಕಾರಣದ ಪರಂಪರೆಗೆ ವೇದಿಕೆ ಆಗತ್ತೆ ಇದು. ಸಿಎಂ ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸದನದ ಪ್ರಾಂಗಣದಲ್ಲಿ, ಸದನದ ಒಳಗಡೆ ನಡೆಯುವಂಥ ಯಾವುದೇ ಚಟುವಟಿಕೆ ಇರ್ಬೋದು, ಘಟನೆಗಳಿರ್ಬೋದು, ಅಥವಾ ಯಾವುದೇ ವಾಗ್ಯುದ್ಧಗಳೇ ಆಗಿರ್ಬೋದು, ಅವು ಸದನದ ಕಸ್ಟೋಡಿಯನ್ ಆಗಿರುವಂಥವರು ಸ್ಪೀಕರ್ ಆಗಿರ್ತಾರೆ. ಅದು ಮೇಲ್ಮನೆ ಸ್ಪೀಕರ್ ಆಗಿರ್ಬೋದು, ಕೆಳಮನೆ ಸ್ಪೀಕರ್ ಆಗಿರ್ಬೋದು. ಸ್ಪೀಕರ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಅವರೇ ತೀರ್ಮಾನವನ್ನು ಕೊಡಬೇಕು. ಈ ತನಿಖೆಗೆ ಆದೇಶ ಮಾಡಬೇಕು ಅಂತಂದ್ರೂ ಕೂಡ ಸ್ಪೀಕರ್ ಮಾಡಬೇಕು. ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಸಿಟಿ ರವಿ ಅವರನ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂತೇಳಿ ಹೇಳಿ ಹೊರಟಂತೆ ಕಾಣಿಸ್ತಾ ಇದೆ. ಇದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸ್. ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೀಗಾಗಿ ವಾರ್ನಿಂಗ್ ಕೊಟ್ಟಿದೆ. ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸ್ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕೀಯದಲ್ಲಿ. ಹೀಗಾಗಿ ರಾಜ್ಯ ನಾಯಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಇಂದ ಒಂದು ವಾರ್ನಿಂಗ್ ಬಂದಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂದಿದ್ದ ಸಿಟಿ ರವಿಯ ಈ ಹೇಳಿಕೆಗೆ ಸಿಟಿ ರವಿಗೆ ಕೊಲೆಗಾರ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಘಟನೆ ನಡೆದ ದಿನವೇ ಹೈಕಮಾಂಡ್ಗೆ ಮಾಹಿತಿಯನ್ನ ತಿಳಿಸಲಾಗಿದೆ. ಪರಿಷತ್ ಸದಸ್ಯರಿಂದ ಕೆಸಿ ವೇಣುಗೋಪಾಲ್ಗೆ ಕರೆ ಹೋಗಿದೆ. ಏನೇನಾಯ್ತು ಘಟನೆ ಅಂತ ಕಂಪ್ಲೀಟ್ ಆಗಿ ಪರಿಷತ್ ಸದಸ್ಯರಿಂದ ಮಾಹಿತಿ ಹೋಗಿದೆ ಕೆಸಿ ವೇಣುಗೋಪಾಲ್ ಅವರಿಗೆ. ತಕ್ಷಣವೇ ರಾಹುಲ್ ವಿಚಾರ ತಿಳಿಸಿದ್ದಾರೆ. ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ. ಘಟನೆಯಲ್ಲಿ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ರಾಹುಲ್ ಗಾಂಧಿ ಅವರು ಗರಂ ಆಗಿದ್ದಾರೆ. ಸಭಾಪತಿ ಕೊಠಡಿಯಲ್ಲಿದ್ದಾಗಲೇ ದೆಹಲಿಯಿಂದ ಕರೆ ಬಂದಿದೆ. ಪರಿಷತ್ ಸದಸ್ಯನಿಗೆ ಕರೆ ಮಾಡಿದ್ದಾರೆ ವೇಣುಗೋಪಾಲ್. ರಾಹುಲ್ ಗಾಂಧಿ ಸಿಟ್ಟಾಗ್ತಾ ಇದ್ದಂತೆ ವೇಣುಗೋಪಾಲ್ ಕರೆ ಮಾಡಿದ್ದಾರೆ. ಪರಿಷತ್ನಲ್ಲಿದ್ದಂತಹ ಸದಸ್ಯರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಸಿಟಿ ರವಿ ಕೇಸ್ನಲ್ಲಿ ರಾಹುಲ್ ಗಾಂಧಿ ಹೆಸರನ್ನ ತರಬೇಡಿ, ರಾಹುಲ್ ಹೆಸರು ತಳುಕು ಹಾಕಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ವೇಣುಗೋಪಾಲ್. ರಾಹುಲ್ ಗಾಂಧಿ ಹೆಸರು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ರಾಹುಲ್ ಹೆಸರನ್ನ ಬಳಸಬೇಡಿ ಅಂತ ಸೂಚನೆ ಕೊಡಲಾಗಿದೆ. ಸಚಿವರಿಗೆ ಈ ರೀತಿ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ವೇಣುಗೋಪಾಲ್. ಹೆಬ್ಬಾಳ್ಕರ್ ದೂರಿನಲ್ಲೂ ಸಹ ರಾಹುಲ್ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ. ಇದೇ ಕಾರಣಕ್ಕೆ ದೂರಿನಲ್ಲಿ ಕೇವಲ ರಾಷ್ಟ್ರೀಯ ನಾಯಕರು ಅಂತ ಅಷ್ಟೇ ಉಲ್ಲೇಖ ಮಾಡಿದ್ದಾರೆ. ವೇಣುಗೋಪಾಲ್ ಮಾತು ಮುಗಿತಾ ಇದ್ದಂತೆ ಸಚಿವರು ಗರಂ ಆಗ್ತಾರೆ. ಪರಿಷತ್ ಸದಸ್ಯನ ವಿರುದ್ಧ ಪ್ರಭಾವಿ ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರಿಂದ ಕರೆ ಬರುತ್ತೆ. ಯಾಕೆ ನೀವು ಪರಿಷತ್ತಲ್ಲಿ ರಾಹುಲ್ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಬಾರ್ದು ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾರೆ.
ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ. ಯಾವುದೇ ಕಾರಣಕ್ಕೂ ಸಹ ರಾಹುಲ್ ಗಾಂಧಿ ಅವರ ಹೆಸರನ್ನ ಬಳಕೆ ಮಾಡಬಾರದು ಅಂತ. ಹಾಗಾಗಿನೇ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ದೂರಿನಲ್ಲೂ ಸಹ ರಾಹುಲ್ ಗಾಂಧಿ ಅವರ ಹೆಸರು ಉಲ್ಲೇಖ ಆಗಿಲ್ಲ. ಇವತ್ತು ಪರಿಷತ್ತಲ್ಲಿ ಕರೆ ಮಾಡಿ ಏನ್ ಹೇಳಿದ್ರು ಹಾಗಾದ್ರೆ? ಪ್ರಗತಿ 19ನೇ ತಾರೀಕು ಈ ಘಟನೆ ನಡೆದಾಗ ಅಲ್ಲಿ ಆಗಿದ್ದಂತಹ ಕಾನ್ವರ್ಸೇಷನ್ ಅಂದ್ರೆ ಮಾತುಕತೆಗಳು ಸಿಟಿ ರವಿ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಆದಂತಹ ಮಾತುಕತೆಯ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದದ್ದು ರಾಹುಲ್ ಗಾಂಧಿ ಅವರನ್ನ ಸಿಟಿ ರವಿ ಡ್ರಗ್ ಅಡಿಕ್ಟ್ ಅಂತ ಕರೆದ್ರು, ಹಾಗಾಗಿ ನಾನು ಕೊಲೆಗಾರ ಅನ್ನುವಂತ ಪದವನ್ನು ಬಳಸಿದೆ ಅನ್ನುವಂತ ಹೇಳಿಕೆಗಳನ್ನ ಪದೇ ಪದೇ ನೀಡ್ತಾ ಇದ್ರು. ಸೊ ಈ ವಿಚಾರ ಪರಿಷತ್ ಸದಸ್ಯರಿಗೆ ಗಮನಕ್ಕೆ ಬಂದ ಕೂಡಲೇ ಎಐಸಿಸಿ ನಾಯಕರಿಗೆ ತಿಳಿಸುವಂತ ಪ್ರಯತ್ನಕ್ಕೆ ಮುಂದಾಗಿ ಕರೆ ಮಾಡಿ ವೇಣುಗೋಪಾಲ್ ಅವರಿಗೆ ಈ ಮಾಹಿತಿಯನ್ನ ವಿಧಾನ ಪರಿಷತ್ನಲ್ಲಿ ಇದ್ದಂತಹ ಸದಸ್ಯರೊಬ್ರು ತಿಳಿಸಿದ್ದಾರೆ. ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರಿಗೆ ಈ ರೀತಿ ಆಗಿದೆ ಅನ್ನುವಂತ ವಿಚಾರ ಬಂದಾಗ ಸಹಜವಾಗಿ ರಾಹುಲ್ ಕೋಪಗೊಂಡಿದ್ದಾರೆ. ನನ್ನ ವಿಚಾರವನ್ನ ಏನಕ್ಕೆ ತಿಳಿದು ಈ ಪ್ರಕರಣದಲ್ಲಿ ತರ್ತಿದ್ದಾರೆ, ಅವರಿಗೊಂದು ಸೂಚನೆ ಕೊಡಿ ಎನ್ನುವಂತ ಸಿಟ್ಟಿನ ಮೂಲಕವೇ ವೇಣುಗೋಪಾಲ್ ಅವರಿಗೆ ರಾಹುಲ್ ತಿಳಿಸಿದ್ದಾರೆ. ಈ ಘಟನೆ ಆಗಿ ಸ್ಪೀಕರ್ ರೂಲಿಂಗ್ ಆಗ್ತಿದ್ದ ಹಾಗೆ ಸಭಾಪತಿ ಕೊಠಡಿಗೆ ತೆರಳಿದಾಗ ಅಲ್ಲಿ ವೇಣುಗೋಪಾಲ್ ಮೂಲಕ ಆ ಪರಿಷತ್ ಸದಸ್ಯರಿಗೆ ಯಾರು ಈ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ರು ಅದೇ ಪರಿಷತ್ ಸದಸ್ಯರಿಗೆ ವೇಣುಗೋಪಾಲ್ ಫೋನ್ ಮಾಡಿ ಸಚಿವರಿಗೆ ದೂರವಾಣಿ ಕೊಡಿ ಅಂತ ಹೇಳಿದ ಮೇಲೆ ಫೋನ್ ಕೊಟ್ಟ ಮೇಲೆ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಕೂಡದು, ಅವರ ಹೆಸರನ್ನ ತಳುಕು ಹಾಕಬಾರದು ಅನ್ನುವಂತ ವಾರ್ನಿಂಗ್ ಮಾಡಿದ್ದಾರೆ. ಜೊತೆಗೆ ಒಳ್ಳೆ ಬೆಳವಣಿಗೆ ಕೂಡ ಅಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂದ್ರು ಅಂತೇಳಿ ಪದೇ ಪದೇ ಹೇಳ್ತಾ ಇರುವಂತದ್ದು ಕೂಡ ಸರಿಯಾದ ಒಂದು ವಿಷಯ ಅಲ್ಲ ಅನ್ನೋದು ಕೂಡ ಹೈಕಮಾಂಡ್ ಗಮನಕ್ಕೆ ತಿಳಿಸುವಂತ ಪ್ರಯತ್ನ ಆ ಪರಿಷತ್ ಸದಸ್ಯರದಾಗಿತ್ತು. ಯಾವಾಗ ಈ ವಿಚಾರ ಅವ್ರು ತಿಳಿಸಿದ್ದಾರೆ ಅಂತ ಗೊತ್ತಾಯ್ತು, ಹೈಕಮಾಂಡ್ ನಿಂದ ಫೋನ್ ಬಂತು, ವಾರ್ನಿಂಗ್ ಬಂತು, ಯಾರು ಕೂಡ ಬಳಸಬಾರ್ದು ಅಂದಾಗ ಆ ಫೋನ್ ಕರೆ ಕಟ್ ಆದ್ಮೇಲೆ ಆ ಪರಿಷತ್ ಸದಸ್ಯರನ್ನ ಪ್ರಭಾವಿ ಸಚಿವರು ಲೆಫ್ಟ್ ರೈಟ್ ತಗೊಂಡಿದ್ದಾರೆ. ಈ ವಿಚಾರಗಳನ್ನೆಲ್ಲ ಹೈಕಮಾಂಡ್ಗೆ ತಿಳಿಸುವಂತ ಅಗತ್ಯ ಇತ್ತ ಅನ್ನುವಂತಹ ಆಕ್ರೋಶ ಭರಿತ ಮಾತುಗಳನ್ನ ಸಭಾಪತಿ ಚೇಂಬರ್ ನಲ್ಲೇ ಆಡಿದ್ದಾರೆ. ಸೊ ಹಾಗಾಗಿ ಪರಿಷತ್ ಸದಸ್ಯರಿಗೂ ಕೂಡ ಸಚಿವರ ವರ್ತನೆಯಿಂದ ಬೇಸರ ಆಗಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ನಿಂದ ವಾರ್ನಿಂಗ್ ಬರ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತಹ ದೂರ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂದ್ರು ಅನ್ನೋದನ್ನ ಬಳಸಿಲ್ಲ. ಹೀಗಾಗಿ ರಾಷ್ಟ್ರೀಯ ನಾಯಕರಿಗೆ ಅವಹೇಳನ ಆಗೋ ರೀತಿ ಮಾತನಾಡಿದ್ರು ಅನ್ನೋದನ್ನ ದೂರ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಅಂದ್ರೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಚಾರಿತ್ರ್ಯ ಹರಣ ಮಾಡುವಂತದ್ದು ಮತ್ತು ಅವರ ಹೆಸರನ್ನ ಪದೇ ಪದೇ ಬಳಕೆ ಮಾಡೋದ್ರ ಮೂಲಕ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂದ್ರು ಅನ್ನುವಂಥದ್ದು ಇದು ಒಂದ್ ರೀತಿ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುವಂತಹ ಬೆಳವಣಿಗೆ. ಆ ಕಾರಣಕ್ಕಾಗಿ ಅವರ ಹೆಸರು ಬಳಸ್ಕೂಡ್ದು ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ವಾರ್ನ್ ಮಾಡ್ತು. ವಾರ್ನ್ ಮಾಡಿದ ಪರಿಣಾಮದಿಂದಾಗಿಯೇ ಕಂಪ್ಲೇಂಟ್ ನಲ್ಲೂ ಕೂಡ ಆ ಒಂದು ಪದ ಬಳಕೆಯ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ. FIR ನಲ್ಲೂ ಕೂಡ ಆ ರೀತಿಯಾದಂತಹ ಯಾವುದೇ ಉಲ್ಲೇಖಗಳಿಲ್ಲ. ಹೈಕಮಾಂಡ್ ವಾರ್ನ್ ಮಾಡಿದ್ಮೇಲೆ ಬಹುಶಃ ಅದು ಅಲ್ಲಿಗೆ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.